ಏ ಎಲ್ಲ ಸುಮ್ಮನೆ ಕೂತ್ಕೊಳ್ರು. ಟೀಚರ್ ಹೇಳಿ ಹೋಗಿದ್ದಾರೆ ಯಾರು ಮಾತಾಡಬಾರ್ದು ಅಂತ. ಹಲೋ ಪ್ರತಿ, ಇವತ್ತು ಸಾಯಂಕಾಲ ಮನೆಗೆ ಹೋಗ್ತಾ ಶಕ್ತಿ ಅಂಗಡಿಲಿ ಚಾಕ್ಲೇಟ್ ತಗೊಳ್ಳೋಣ. ಹಲೋ ಮಂಜ, ಚಾಕ್ಲೇಟ್ ಬೇಡ ಕಣೋ, ಚಕ್ಲಿ ನಿಪ್ಪಟ್ಟು ತಗೊಳ್ಳೋಣ. ನನಗೆ ಸ್ವೀಟ್ ಇಷ್ಟ ಆಗಲ್ಲ. ಆಯ್ತು ಬಿಡು, ನಾನು ಚಾಕ್ಲೇಟ್ ತಗೋತೀನಿ, ನೀನು ಚಕ್ಲಿ ನಿಪ್ಪಟ್ಟು ಅವೆಲ್ಲ ತಗೋ, ಆಯ್ತಾ? ಲೋ ಮಂಜ, ತಿನ್ನೋದು ಬಿಟ್ಟು ಮೊದಲು ಹೋಮ್ವರ್ಕ್ ಮಾಡಿದ್ಯೇನೋ? ಇಂಗ್ಲೀಷ್ ಮಿಸ್ಸು ಪಾಠ ಬರ್ಕೊಂಡು ಬನ್ನಿ ಅಂತ ಹೇಳಿದ್ರು, ಹಾಗೆ ಟೆಸ್ಟ್ ಬೇರೆ ಕೊಡ್ತಾರಂತೆ. ಹೌದಲ್ವೇನೋ ಪ್ರತಿ, ನಾನು ಮತ್ತೆ ಹೋಗಿದ್ದೀನೋ, ಮತ್ತೇನು ಮಾಡೋದು? ಮಿಸ್ ಬರ್ತಲೆ, ಮಿಸ್ಗೆ ಏನು ಜ್ಞಾಪಿಸ್ಬೇಡಿ, ಆಯ್ತಾ? ಲೋ ಮಂಜ, ನಾವು ಜ್ಞಾಪಿಸ್ತಿದ್ರು ಈ ಹುಡುಗಿರವರಲ್ಲಪ್ಪ, ದೊಡ್ಡ ರ್ಯಾಂಕ್ ಬಂದವ್ರ ಥರ ಆಡ್ತಾರೆ. ಮಿಸ್ ಬರ್ತಲ್ಲೇ ಗುಡ್ ಮಾರ್ನಿಂಗ್ ಹೇಳೋದು ಬಿಟ್ಟು ಮಿಸ್ ಮಿಸ್ ಟೆಸ್ಟ್ ಹೇಳಿದ್ರಲ್ಲ ಮಿಸ್ ಅಂತಾರೆ. ಕಣಲು ಪ್ರತಿ, ಇವಳು ಅವಳಲ್ಲ, ಪಿಂಕಿ ಶ್ರುತಿ ಇವರೆಲ್ಲಾನೇ ಮೊದಲು ಜ್ಞಾಪಿಸೋದು. ಏ ಪ್ರತಿ ಮತ್ತೆ ಮಂಜ, ಒಂದ್ಸಲಿ ಹೇಳಿದ್ರೆ ಕಿವಿ ಕೇಳಲ್ವಾ ನಿಮಗೆ? ಓ ಏನಮ್ಮೋ, ನೀನು ದೊಡ್ಡ ಡಾನ್ ಥರ ಆಡ್ತಾ ಇದ್ದೀಯಾ? ಅವಾಗಿಂದ ನೋಡ್ತಾ ಇದ್ದೀನಿ, ಸುಮ್ಮನೆ ಇರೋದು ಕಲಿ. ಓ ಹೌದಾ, ತಡಿ ಟೀಚರ್ ಬರಲಿ, ನಿನಗೆ ಐತೆ ಮಾರಿ ಹಬ್ಬ. ಲೋ ಪ್ರತಿ, ನಿನ್ನ ಹೆಸರು ಮುಂದೆ 20+ ಹಾಕ್ತೀನಿ, ನೋಡ್ತಾ ಇರು, ಕಜ್ಜಾಯ ಕೊಡಿಸ್ತೀನಿ ನಿನಗೆ ಮಗನೇ. ಏನೇ ಮಗನೇ ಗಿಗ್ನೆ ಅಂತೀಯಾ? ನೀನು ಕ್ಲಾಸ್ಗೆ ಲೀಡರ್ ಅಷ್ಟೇ, ಊರಿಗಲ್ವಲ್ಲ. ಮನೆಗೆ ನಡಿ, ನಿನಗೆ ಮಾಡ್ತೀನಿ. ನೀ ನನ್ನೇ ಮಗನೇ ಅಂತೀಯ? ತಗೋ ತಗೋ, ನಿನಗೆ ತಗೋ ತಗೋ, ನಾ ಕೊಡ್ತಾ ಇರ್ತೀನಿ, ನೀನು ನಿಸ್ಕೋತಾ ಇರಬೇಕು. ಇನ್ನೊಂದ್ಸಲ ನಿನ್ನ ಕ್ಲಾಸ್ ಲೀಡ್ರೇ ಆಗಬಾರ್ದು. ಬಿಡೋ ನನ್ನ, ನಿನಗೆ ಮಾಡಿಸ್ತೀನಿ ಮಾರಿಯಪ್ಪ, ಬಿಡೋ ನನ್ನ, ಹೊಡಿಬೇಡ. ಹೋಗಿ ಟೀಚರ್ ಕರ್ಕೊಂಬಾರೆ. ಪ್ರತಿ, ಮೇಷ್ಟು ಬರ್ತಾರೆ ಬಾರು, ಕೊಟ್ಟವ್ರೆ ಅಂದ್ರೆ ಹುಚ್ಚ ಉಯ್ಕೋಬೇಕು, ಹಂಗೆ ಒದೆ ಕೊಡ್ತಾರೆ, ಬೇಡ ಬಾರು. ಏಯ್ ನನ್ನೇ ಹೊಡಿತೀಯೇನು? ಮೇಷ್ಟ್ರು ಬರಲಿ ನಿನಗಿವತ್ತು, ಚಡ್ಡಿ ಉದುರಿಸ್ತೀನಿ ಮಗನೇ. ಪಿಂಕಿ ಪಾಪ, ಅವನ ಹೆಸರು ಹಾಕ್ಬೇಡ ಕಣೆ ಪ್ಲೀಸ್, ಅವನು ಒಡ್ಡ ಅಂತಾನು ಹೇಳ್ಬೇಡ, ಆಯ್ತಾ? ನಿಂಗೆ ಚಾಕ್ಲೇಟ್ ಕೊಡ್ತೀನಿ, ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಏನೋ ತಿಳಿದಂಗೆ ಆಗೋಯ್ತು ಕಣೆ, ಬಿಟ್ಟುಬಿಡೆ ಪ್ಲೀಸ್. ನಿಂಗೇನು ಬೇಕು ಹೇಳು, ನಾನು ಕೊಡಿಸ್ತೀನಿ, ಆಯ್ತಾ? ಹೇಳ್ಬೇಡ ಕಣೆ ಪಾಪ, ಏನೋ ಗೊತ್ತಿಲ್ದಂಗೆ ಆಡ್ಬಿಟ್ಟವನೆ. ನಾನು ಹೇಳ್ತೀನಿ, ಹೇಳೇ ಹೇಳ್ತೀನಿ, ಇವತ್ತು ಅವ್ರ ಅಪ್ಪನ್ನೆಲ್ಲ ಕರೆಸ್ಬಿಟ್ಟು ಜಗಳ ಮಾಡಿಸ್ತೀನಿ. ಪ್ಲೀಸ್ ಬೇಡ ಕಣೆ, ಅವನಿಗೆ ಎಲ್ಲೋ ದೆವ್ವ ಬಂದಿರಬೇಕು ಮೈ ಮೇಲೆ, ಅದಕ್ಕೆ ಹಂಗೆ ಆಡ್ಬಿಟ್ಟವನೆ. ಪಾಪ ಅವನು ಹೊಡೆಯಲ್ಲ ಕಣೆ ಎಂದೂ. ದೆವ್ವನಾ? ಯಾವ ದೆವ್ವನೋ? ಅದೇ ಕಣೆ, ನಿನ್ನ ಮೇಲೆ ಯಾಕೆ ಅವನು ಹೊಡೆದಿದ್ದು ಅಂದರೆ, ಅವತ್ತು ನೀನು ಪಕ್ಕದ ಮನೆ ಪಾಪಣ್ಣನ ಜೊತೆ ಜಗಳ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಆ ಪಾಪಣ್ಣ ದ್ವೇಷ ಕಾಡಿಸ್ಕೊಂಡು ನಿನ್ನ ಮೇಲೆ ಬಂದು ಹೊಡಿತಾ ಇದ್ದಾನೆ. ಹೌದಾ, ಪಾಪಣ್ಣ ಬಂದಿದ್ದಾನ ಅವನ ಮೈ ಮೇಲೆ? ಅಯ್ಯೋ, ನಾನು ಮಾತ್ರ ಮಾತಾಡ್ಸಲ್ಲಪ್ಪ ಅವನ್ನ, ಇನ್ನೊಂದ್ಸಲಿ ಹೊಡೆದ್ಬಿಟ್ರೆ ಏನೋ ಮಾಡೋದು. ನಮ್ಮ ಪಕ್ಕದೂರಲ್ಲಿ ಮಾರಮ್ಮ ದೇವಸ್ಥಾನ ಇದೆ, ಅಲ್ಲೋಗಿ ತಾಯ್ತ ಕಟ್ಟಿಸ್ಕೋಬಾ, ಎಲ್ಲ ಸರಿ ಹೋಗುತ್ತೆ, ಆಯ್ತಾ? ಮೇಷ್ಟ್ರಿಗೆ ಹೇಳ್ಬೇಡ, ನೀನು ಎಲ್ಲಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಇಟ್ಕೊಂಡು ಹೊಡೆದು ಬಿಡ್ತಾನೆ, ಆಯ್ತಾ? ಸರಿ ಕಣೋ, ನಾನು ಮಾತ್ರ ಅವನು ಮಾತಾಡ್ಸಲ್ಲಪ್ಪ ಇನ್ನ. ಲೋ ಪ್ರತಿ, ಎಂತ ಕೆಲಸ ಮಾಡಿಬಿಟ್ಟು ಅವಳನ್ನ ಹಂಗೇನ ಹೊಡೆಯೋದು? ಮತ್ತೆ ಮಗನೇ ಮಗನೇ ಅಂದ್ರೆ ನಾನೇನು ಅವನ ಮಗನಾ? ಓ ಸುಮ್ಕಿರೋ, ನಾನು ನಿನ್ನ ಮೈ ಮೇಲೆ ಪಕ್ಕದ ಮನೆ ಪಾಪಣ್ಣ ದೆವ್ವ ಆಗಿ ಬಂದಿದ್ದಾನೆ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ, ನೀನು ಸುಮ್ಕಿರು, ಇಲ್ಲ ಅಂದ್ರೆ ಇವತ್ತು ನಿಂಗೆ ಮೇಷ್ಟ್ರು ಹುಚ್ಚ ಉಯ್ಕೊಳ್ಳಂಗೆ ಕಜ್ಜಾಯ ಕೊಟ್ಟಿರೋರು. ಸುಮ್ಕಿರೋದು ಕಲಿ, ನಾನು ಹೇಗೋ ಮ್ಯಾನೇಜ್ ಮಾಡಿದ್ದೀನಿ.
ಹೌದಾ? ಲೋ ಮಂಜ, ಥ್ಯಾಂಕ್ಸ್ ಕಣೋ. ಅವಳು ಹಂಗಂದ್ಲಲ್ಲ, ಅದಕ್ಕೆ ಕೋಪ ಬಂದು ಚೆನ್ನಾಗಿ ಹೊಡೆದ್ಬಿಟ್ಟೆ. ಮತ್ತೆ ಯಾವಾಗೂ ಹೆಸರಾಗ್ತೀನಿ ಅಂತಾಳೆ. ಕ್ಲಾಸ್ ಲೀಡರ್ ಆಗಿ ತುಂಬ ಕಾಟ ಕೊಡ್ತಿದ್ಲು. ಅವತ್ತಿಂದ ಹೊಡಿಬೇಕು ಅಂದ್ಕೊಂಡಿದ್ದೆ. ಇವತ್ತು ತುಂಬ ಕೋಪ ಬಂದ್ಬಿಡ್ತು ಕಣೋ, ಅದಕ್ಕೆ ಚೆನ್ನಾಗಿ ಹೊಡೆದ್ಬಿಟ್ಟೆ. ಲೋ, ಇನ್ನೊಂದ್ಸಲಿ ಹಂಗೆ ಮಾಡಬೇಡ ಆಯ್ತಾ? ಸರಿ ಕಣೋ. ಹೇ ಪಿಂಕಿ, ಮಾಸ್ಟರ್ ಬರ್ತಾಳೆ, ಮೊದಲು ಹೇಳು ಪ್ರದಿ ಹೊಡ್ದ ಅಂತ. ನಾವಂತೂ ಎಲ್ಲರೂ ಹೇಳೇ ಹೇಳ್ತೀವಿ. ಏ ಬೇಡ ಕಣೆ ಶ್ರುತಿ, ನೀನು ಸುಮ್ಮನಿರು. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ನೀನು ಏನು ಹೇಳ್ಬೇಡ ಆಯ್ತಾ? ಏ ಆಯ್ತು ಹೋಗೆ. ಏನೋ ಪಾಪ ಹೆಲ್ಪ್ ಮಾಡೋಣ ಅಂತ ಬಂದರೆ ಏನು ಹೇಳ್ಬೇಡ ಅಂತೀಯ. ಆಯ್ತು ಹೋಗೆಲ್ಲೇ. ಗುಡ್ ಮಾರ್ನಿಂಗ್ ಸರ್. ಅಯ್ಯೋ, ಅದು ಗುಡ್ ಮಾರ್ನಿಂಗ್ ಅಲ್ರೋ, ಗುಡ್ ಮಾರ್ನಿಂಗ್. ಅಯ್ಯೋ, ಅದೇ ಗುಡ್ ಮಾರ್ನಿಂಗ್ ಸರ್, ನಾವು ಅದೇ ಹೇಳಿದ್ದು. ಅಯ್ಯೋ, ನಿಮಗೂ ಇಂಗ್ಲೀಷ್ ಅಂತೂ ಒಂದು ಚೂರು ಬರೋದಿಲ್ಲ. ಏನಾದರೂ ಹೇಳಿದ್ರೆ ಏನೇನೋ ಹೇಳ್ತೀರಾ. ಅಯ್ಯೋ ಸರ್, ನಮ್ಮ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ಬೆಳಗಿನ ಶುಭೋದಯಗಳು ಅಂತ. ನನಗಂತೂ ಸರ್ ಇಂಗ್ಲೀಷ್ ಒಂಚೂರು ಇಷ್ಟ ಇಲ್ಲ ಸರ್. ನಾನಂತೂ ಕನ್ನಡದಲ್ಲೇ ಮಾತಾಡೋದು. ನಮ್ಮ ಅಪ್ಪ ಅಮ್ಮಂಗೆ ನಾನು ಹೇಳಿದೆ ಇಂಗ್ಲೀಷ್ ಮೀಡಿಯಂಗೆ ಹಾಕ್ಬೇಡ ಅಂತ, ತಂದು ಕೂರಿಸಿದ್ದಾರೆ. ನನಗಂತೂ ಒಂಚೂರು ಇಂಗ್ಲೀಷ್ ಬರಲ್ಲ ಸರ್. ನನಗೆ ಕನ್ನಡ ಅಂದರೆ ತುಂಬ ಇಷ್ಟ. ಹ್ಞೂ ಸರ್, ನನಗೂ ಇಂಗ್ಲೀಷ್ ಅಂದರೆ ಇಷ್ಟನೇ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಇಂಗ್ಲೀಷ್ನಲ್ಲಿ ಫೇಲ್ ಆಗಿಬಿಡ್ತೀನಿ. ಏ ತರಲೆ ನನ್ನ ಮಕ್ಕಳ, ಇಂಗ್ಲೀಷ್ ಓದ್ಕೊಳ್ರೋ ಕಲೀರೋ ಅಂತಂದರೆ ಮಾತಾಡಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳ್ತೀರಾ? ಸರ್, ಯಾಕೆ ಸರ್ ನಾನು ಮಾತಾಡಬೇಕು? ನಾನು ಮಾತಾಡೋದೇ ಕನ್ನಡದಲ್ಲಿ. ನಾವಿರೋದು ಕರ್ನಾಟಕದಲ್ಲಿ. ನಮ್ಮ ಭಾಷೆ ಕನ್ನಡ, ಗೊತ್ತಾಯ್ತಾ ಸರ್? ಓಹೋ, ನಾನೆಲ್ಲೋ ನಾವೆಲ್ಲರೂ ಪಾಕಿಸ್ತಾನದಲ್ಲಿ ಇದ್ದೀವಿ ಅನ್ಕೊಬಿಟ್ಟಿದ್ದೀವಿ. ಏ ಮುಚ್ಚೋ ಬಾಯಿ, ಸಾಕು. ಎಷ್ಟೋ ಮಾತಾಡೋದು ನೀನು. ಸಾರ್, ನೀವು ಇವತ್ತು ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೀರಾ. ಅವನು ಅದಕ್ಕೆ ಇಷ್ಟೆಲ್ಲ ಡೌ ಮಾಡ್ತಾ ಇರೋದು. ಟೆಸ್ಟ್ ಕೊಡಬಾರ್ದು, ಟೈಮೆಲ್ಲ ಆಗೋಗ್ಲಿ ಅಂತ ಸಾರ್. ಓ ಹೌದಲ್ವಾ, ಇವತ್ತು ಇಂಗ್ಲೀಷ್ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಲೋ, ಅದಕ್ಕೆ ನಿನ್ನ ಕಳಮಂಜ ಅಂತ ಅನ್ನೋದು. ನಡೀರಿ ಎಲ್ಲರೂ ಟೆಸ್ಟ್ ಬರೀರಿ. ಏ ಲೋ ಮಂಜ, ನೋಡ, ಈ ಹುಡುಗಿರಂತೂ ಅಪ್ಪ ಟೆಸ್ಟು ಅಂತ ಇರ್ತಾರೆ. ಅದೇನು ಓದ್ಬಿಡ್ತಾರೋ.